ಪಾಳು ಬಿದ್ದಂತಹ ಮನೆಯಲ್ಲಿ ಈಗ 3 ಅಸ್ಥಿಪಂಜರ ಪತ್ತೆಯಾಗಿರುವ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗ ನಗರದ ಜಿಲ್ಲಾ ಕಾರಾಗೃಹ ರಸ್ತೆಯಲ್ಲಿರುವಂತಹ ಮನೆ ಇದು. ಆ ಮನೆಯಲ್ಲಿ ಈಗ 3 ಅಸ್ಥಿಪಂಜರ ಪತ್ತೆಯಾಗಿರುವಂತದ್ದು. ಸುಮಾರು 10 ವರ್ಷದಿಂದ ಪಾಳು ಬಿದ್ದಿತ್ತಂತೆ ಆ ಮನೆ. ಈಗ ನಿಗೂಢ ರೀತಿಯಲ್ಲಿ 3 ಅಸ್ಥಿಪಂಜರ ಪತ್ತೆಯಾಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಕೂಡ ಭೇಟಿ ನೀಡಿ ಎಲ್ಲ ರೀತಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 10 ವರ್ಷದಿಂದ ಲಾಕ್ ಆಗಿತ್ತಂತೆ ಆ ಮನೆ, ಪಾಳು ಬಿದ್ದಿತ್ತಂತೆ. ಈಗ ಆ ಮನೆಯಲ್ಲಿ ನಿಗೂಢ ರೀತಿಯಲ್ಲಿ 3 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಇನ್ನು ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಎಷ್ಟು ದಿನದಿಂದ ಈ ಮನೆ ಪಾಳು ಬಿದ್ದಿತ್ತು, ಅವ್ರು 3 ಜನ ಏನಕ್ಕೆ ಅಲ್ಲಿ ಹೋಗಿದ್ರು, ಯಾವ ರೀತಿಯಲ್ಲಿ ಇದೆ, ಎಲ್ಲಾ ರೀತಿಯ ತನಿಖೆಯನ್ನ ಡಿವೈಎಸ್ಪಿ ಅವರು ಮನೆಯಲ್ಲಿ ಮಾಡ್ತಾ ಇರುವಂತದ್ದು. ಸುಮಾರು 10 ವರ್ಷದಿಂದ ಆ ಮನೆ ಪಾಳು ಬಿದ್ದಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಏನಾದ್ರೂ ಆ ವ್ಯಕ್ತಿಗಳ ಕೊಲೆ ಆಗಿತ್ತಾ, ಸಹಜ ಸಾವ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಡಿವೈಎಸ್ಪಿ ಅವರು ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು ಅವರೇ. ಇದು ಏನಿದು ಅಪ್ಡೇಟು? ಪಾಳು ಬಿದ್ದಿದ್ದ ಮನೆಯಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳ್ತಾ ಇರುವಂತದ್ದು, ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಹೌದು ಚಂದನ, ಏನಂದ್ರೆ ಪಾಳು ಬಿದ್ದ ಮನೆಯಲ್ಲಿ 3 ಅಸ್ಥಿಪಂಜರ ಪತ್ತೆಯಾಗಿರುವಂತಹ ಘಟನೆ ಚಿತ್ರದುರ್ಗ ನಗರದ ಜಿಲ್ಲಾ ಕಾರಾಗೃಹ ರಸ್ತೆಯಲ್ಲಿ ನಡೆದಿದೆ. ಕಳೆದ 10 ವರ್ಷಗಳಿಂದ ಈ ಮನೆ ಪಾಳು ಬಿದ್ದಿತ್ತು. ಈ ಮನೆ ಚಿತ್ರದುರ್ಗ ತಾಲೂಕಿನ ದೊಡ್ಡಸಿದ್ದನಹಳ್ಳಿ ಗ್ರಾಮದ ಜಗನ್ನಾಥ ರೆಡ್ಡಿ ಅವರಿಗೆ ಸೇರಿದ ಮನೆ ಎಂದು ಈಗಾಗಲೇ ತಿಳಿದು ಬಂದಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಚಿತ್ರದುರ್ಗ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರ ನೇತೃತ್ವದ ತಂಡ ಭೇಟಿ ನೀಡಿದೆ. ಹಾಗೆ ನಿಗೂಢ ರೀತಿಯಲ್ಲಿ ಪತ್ತೆಯಾಗಿರುವಂತಹ ಅಸ್ಥಿಪಂಜರಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಕಳೆದ 4-5 ವರ್ಷಗಳ ಹಿಂದೆ ಮೃತರಾಗಿರಬಹುದು ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಹೀಗಾಗಿ ಘಟನಾ ಸ್ಥಳಕ್ಕೆ ಶ್ವಾನ ದಳ ಸೇರಿದಂತೆ ಬೆರಳಚ್ಚು ತಜ್ಞರು ಸಹ ಭೇಟಿ ನೀಡಿ ಒಂದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಯಾಕಂದ್ರೆ ಕಳೆದ 4-5 ವರ್ಷಗಳಿಂದ ಮೃತವಾಗಿರುವಂತಹ ದೇಹಗಳು ಇಲ್ಲಿ ಹೇಗೆ ಪತ್ತೆಯಾದವು ಮತ್ತೆ ಈ ಘಟನೆ ಕಾರಣ ಎಂಬುದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಅದರಲ್ಲೂ ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವಂತಹ ಒಂದು ಚಳ್ಳಕೆರೆ ಟೋಲ್ಗೇಟ್ ಬಳಿಯ ಒಂದು ಮನೆಯಲ್ಲಿ ಈ ರೀತಿ ನಿಗೂಢವಾಗಿ 3 ಅಸ್ಥಿಪಂಜರಗಳು ಪತ್ತೆಯಾಗಿರೋದು ಚಿತ್ರದುರ್ಗ ನಗರದ ನಾಗರಿಕರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಘಟನಾ ಸ್ಥಳದಲ್ಲಿ ಪೊಲೀಸರು ಬಿಟ್ಟಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಚಂದನ, ಓಕೆ, ಧನ್ಯವಾದ ಸಿದ್ದರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಗೂಢ ರೀತಿಯಲ್ಲಿ 3 ಅಸ್ಥಿಪಂಜರ ಪತ್ತೆ ಆಗಿರುವಂತದ್ದು. 10 ವರ್ಷದಿಂದ ಆ ಮನೆ ಹಾಗೆ ಪಾಳು ಬಿದ್ದಿತ್ತಂತೆ. ನೋಡಿ, ಯಾರು ಆ ಕಡೆ ಹೋಗು ಇಲ್ವಾ ಅನ್ನೋ ಅನುಮಾನ ಕೂಡ ಒಂದ್ ಕಡೆ. ಯಾರಾದ್ರೂ ಕೊಲೆ ಮಾಡಿದ್ರ ಅಥವಾ ಸಹಜವಾಗಿ 3 ಜನ ಒಟ್ಟಿಗೆ ಸಾವನ್ನ ಅಪ್ತಾರೆ ಅಂದ್ರೆ ಒಂದ್ ರೀತಿಯಾಗಿ ಅನುಮಾನ ವ್ಯಕ್ತವಾಗುತ್ತೆ. ಇನ್ನು ಡಿವೈಎಸ್ಪಿ ಅವರು ಕೂಡ ಅಲ್ಲಿ ಹೋಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ವಿಚಾರ ಬೆಳಕಿಗೆ ಬರಬೇಕಾಗುತ್ತೆ. ಯಾಕೆಂದ್ರೆ ಇದು ಒಂದು ರೀತಿಯಾಗಿ ನಿಗೂಢ ಸಾವು ಅಂತ ಹೇಳ್ಬೋದು. 10 ವರ್ಷದಿಂದ ಹಾಗಾದ್ರೆ ಯಾರು ಮನೆಗೆ ಹೋಗಿಲ್ವಾ, ಆ ಮನೆ ಯಾರ್ದು, ಹೆಂಗಾಯ್ತು ಅದು ಸಾವು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆಯನ್ನ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಇದು ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ. ಇದು ಪಾಳು ಬಿದ್ದಂತಹ ಮನೆಯಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ. ಏನಕ್ಕೆ ಸಾವಾಯ್ತು, ಅವರೆಲ್ಲ ಒಂದೇ ಕುಟುಂಬದವರ ಅಥವಾ ಸ್ನೇಹಿತರ, ಬೇರೆ ಬೇರೆ ವ್ಯಕ್ತಿಗಳ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. ಎಲ್ಲ ನಿಟ್ಟಿನಲ್ಲೂ ಈಗ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ. ಹೇಗಾಯ್ತು ಸಾವು ಇದು, ಅಥವಾ ಆ ಮನೆ ವ್ಯಕ್ತಿಗಳೇ ಏನಾದರೂ ಈ ರೀತಿಯಾಗಿ ಸಾವನ್ನಪ್ಪಿದ್ರ, ಎಲ್ಲ ನಿಟ್ಟಿನಲ್ಲೂ ಕೂಡ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ.